ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಕಳೆದ ಒಂದು 10-15 ವರ್ಷಗಳಿಂದ ನಮಗೆ ಸವಾಲುಗಳ ಮೇಲೆ ಸವಾಲುಗಳು ಬರ್ತಾನೇ ಇದೆ. ಇವತ್ತು LODCs ಬಂದಿದೆ, ಎಲೆಚುಕ್ಕಿ ರೋಗ ಬಂದಿದೆ, ಮರ ಸಾಯುವ ರೋಗ ಬಂದಿದೆ, ಅಣಬೆ ರೋಗ ಬಂದಿದೆ, ಹಿಂಗಾರ ಕರಚುವಂಥದ್ದು ರೋಗ ಬಂದಿದೆ. ಇದು ಒಂದು ಭಾಗ. ಕೇಂದ್ರ ಸರ್ಕಾರ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಕೆಲಸವನ್ನು ಮಾಡ್ತಾಯಿದೆ. CPCRI CFTRI ಮುಖಾಂತರ ಮಾಡ್ತಾಯಿದೆ. ಅದೇ ರೀತಿ ಸಹಕಾರಿ ಸಂಸ್ಥೆಗಳು ಕೂಡ ಮಾಡ್ತಾ ಇದ್ದಾವೆ. ಅದೇ ರೀತಿ ಖಾಸಗಿ ಸಂಸ್ಥೆಗಳು ಕೂಡ ಇವತ್ತು ಇದನ್ನು ಎದುರಿಸಬೇಕು ಅಂತ ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾವೆ. ಆದರೆ ಒಂದು ಬದಲಾದ ಸನ್ನಿವೇಶದಲ್ಲಿ ಆಗ ಡಾಕ್ಟ್ರು ಕೂಡ ಉಲ್ಲೇಖ ಮಾಡಿದರು ಅದನ್ನು. ಇವತ್ತು ನಮಗೆಲ್ಲ ಗೊತ್ತಿದೆ, ಹಿಂದೆ ಒಂದು 15-20 ವರ್ಷ ಹಿಂದೆ ಎಂಡೋಸಲ್ಫಾನನ್ನು ಉಪಯೋಗಿಸಿ ಅದರ ಮೇಲೆ ಸಮಾಜದ ಮೇಲೆ ಆದಂಥ ಪರಿಣಾಮಗಳು ಏನು ಅಂತ. ನಮಗೆ ರೈತನಿಗೆ ಡೂ ಆರ್ ಡೈ, ನನಗೇನಿದ್ರು ಬರುವ ವರ್ಷಕ್ಕೆ ಕಳೆದ ವರ್ಷ ಆದಷ್ಟಾದರೂ ಅಡಿಕೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದು ಇರಲೇಬೇಕು ಅವನಿಗೆ. ಆದರೆ ನಾವು ಹೋಗ್ತಿರುವ ದಾರಿ ಯಾವುದು ಅಂತ ಒಂದು ಹಂತದಲ್ಲಿ ಸರ್ಕಾರಗಳೇ ಹೇಳ್ತಾ ಇದ್ದವು, ಪೆಸ್ಟಿಸೈಡ್ ಹಾಕಿ ಫರ್ಟಿಲೈಸರ್ ಹಾಕಿ ಅಂತ. ಇವತ್ತು ಕಾಲ ಚೇಂಜ್ ಆಗಿದೆ. ಈ ದೇಶದ ಹೋಮ್ ಮಿನಿಸ್ಟ್ರು, ಈ ದೇಶದ ಪ್ರಧಾನಿ ಅವರು ಹೇಳ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಅದನ್ನು ಕಮ್ಮಿ ಮಾಡಿ ಅಂತ, ಆದಷ್ಟು ಸಾವಯವವಾಗಿ ಉಪಯೋಗ ಮಾಡಿ ಅಂತ ಹೇಳ್ತಕ್ಕಂಥದ್ದು ಸರ್ಕಾರದ ಬಾಯಿಂದ ಬರಲಿಕ್ಕೆ ಸಾಧ್ಯ ಆಗಿದೆ. ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ ಫರ್ಟಿಲೈಸರ್ ಕಂಪನಿಗಳ ಗತಿ ಏನು ಅಂತ ಕೂಡ ನಮಗೆ ಒಂದು ಸಲ ಆಲೋಚನೆ ಬರ್ತದೆ. ಆದರೆ ಅವು ಎಲ್ಲದಕ್ಕಿಂತ ದೊಡ್ಡದು ನಮ್ಮ ಮನುಷ್ಯ ಕುಲ, ಮನುಷ್ಯರು, ನಾವು ಮತ್ತು ನಮ್ಮ ಮಣ್ಣು. ಅದು ಸರಿಯಾಗಿದ್ದರೆ ಮಾತ್ರ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ವಿಷಯವನ್ನು ಬಿಟ್ಟು ಹೋಗಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಿಂಗಾರ ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳು. ಕೇಂದ್ರ ಸರ್ಕಾರದ ಸುಮಾರು 10,000ಕ್ಕಿಂತ ಹೆಚ್ಚು ಈ ರೀತಿಯ ಕಂಪನಿಗಳು ವ್ಯಾಲ್ಯೂ ಎಡಿಷನ್ ಮಾಡಬೇಕು, ಸರ್ವೀಸಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಕನಸು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸಹಕಾರವನ್ನು ಮಾಡ್ತದೆ. ಆದರೆ ಬಂಧುಗಳೇ, ಅದನ್ನು ಯಾರಾದರೂ ಒಬ್ಬ ಹಿಡ್ಕೊಂಡು ಹೋಗಬೇಕಲ್ಲ ಮುಂದೆ. ಇವತ್ತು ಎಲ್ಲವನ್ನು ಸರ್ಕಾರ ಅಥವಾ ಸಮಾಜ ಎಲ್ಲವನ್ನು ಕೊಟ್ಟರೆ ಸಾಕಾಗೋದಿಲ್ಲ. ಅದನ್ನು ಹಿಡ್ಕೊಂಡು ಮುಂದೆ ಹೋಗಬೇಕಲ್ಲ. ಬಹುಶಃ ಅದನ್ನು ಭಾರಿ ಧೈರ್ಯದಿಂದ ವಿಶ್ವಾಸದಿಂದ ಕೊಂಡೋದವರಿದ್ದರೆ ಅದು ಪಿಂಗಾರದ ತಂಡ, ರಾಮಕಿಶೋರ್ರ ತಂಡ, ಅವರೆಲ್ಲರ ತಂಡ ಇದರಿಂದಾಗಿ ಮುಂದೆ ಬಂದಿದೆ. ನಾನು ಕಳೆದ ವರ್ಷ ನನಗೊಂದು ಆಶ್ಚರ್ಯ, ನಮ್ಮಲ್ಲಿ ಮದ್ದು ಬಿಡಲಿಕ್ಕೆ ಒಂದು ಸೆಟ್ ಇದೆ, ಯಾವಾಗಲೂ ಅಡಿಕೆ ತೆಗಿಲಿಕ್ಕೆ ಒಂದು ಸೆಟ್ ಇದೆ. ಕಳೆದ ವರ್ಷ ಏನಾಯಿತು ಅಚಾನಕ್ ಅಂದರೆ ಒಬ್ಬನ ಕಾಲು ಮುರಿಯಿತು, ಒಬ್ಬನ ಕೈ ಮುರಿಯಿತು. ಮದ್ದು ಬಿಡುವವರಿಲ್ಲ ಡಾಕ್ಟ್ರೇ, ಮದ್ದು ಬಿಡುವವರಿಲ್ಲ. ನನಗೆ ಆಶ್ಚರ್ಯ ಆಯಿತು, ಏನು ಕತೆ ಇದು ಅಂತ. ನಮಗೆ ಏನಾಯಿತು, ಕಡೆಗೆ ಏನು ದಿಕ್ಕು ತೋಚದೆ ರಾಮಕಿಶೋರ್ರಿಗೆ ಫೋನ್ ಮಾಡಿದೆ, ಹೀಗೀಗ ಆಗಿದೆ, ಏನಾದರೂ ನಿಮಗೆ ಸಹಕಾರ ಮಾಡ್ಬೋದು ಅಂತ. ಸಹಕಾರಿ ಕ್ಷೇತ್ರದಲ್ಲಿ ಇಂಥಲ್ಲಿ ಒಂದು ಕ್ಯೂ ಪ್ರಕಾರ ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆ ಅಡಿಯಲ್ಲಿ ಬಹುಶಃ ಅವರಿಗೆ ದಾಕ್ಷಿಣ್ಯ ಆಯಿತೋ ಗೊತ್ತಿಲ್ಲ, ಒಬ್ಬ ಕ್ಯಾಂಪ್ಕೋದ ಅಧ್ಯಕ್ಷನೇ ಹೇಳಿದ ಮೇಲೆ ಇನ್ನು ಇದಕ್ಕಿಂತ ದೊಡ್ಡದ ಅವಕಾಶ ಏನು ಅಂತ ಗೊತ್ತಿಲ್ಲ. ಅಂತೂ ಅವರ ಬೆಟಾಲಿಯನ್ ಬಂತು ನಮ್ಮಲ್ಲಿ. ಬೆಟಾಲಿಯನ್ ಬಂದು ಇಡೀ ಮದ್ದನ್ನು 6 ಎಕರೆ ಮದ್ದು ಸ್ಪ್ರೇ ಮಾಡಿದ ಪದರೂಪವಾಗಿ ನನಗೆ ಆ ತೋಟ ಉಳಿಲಿಕ್ಕೆ ಸಾಧ್ಯ ಆಯಿತು. ಕ್ಯಾಂಪ್ಕೋದ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಇವತ್ತು ಆ ತೋಟ ಉಳಿಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಈ ರೀತಿಯ ವ್ಯಾಲ್ಯೂ ಆಡಿ ಸರ್ವಿಸ್ ಕೊಡ್ತಕ್ಕಂಥ ಸಂಸ್ಥೆಗಳು ನೂರಾರು ಆಗಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಹಿರಿಯರ ಕನಸು. ಅದರಲ್ಲಿ ಪಿಂಗಾರ ಯಶಸ್ವಿಯಾಗಿದೆ. ಇನ್ನು ಅವರ ಬೇರೆ ಬೇರೆ ಇದೆ. ನಾನು ಒಂದು ಸಲ ಕ್ಯಾಂಪ್ಕೋದ ಕಡೆಯಿಂದ ಅಡಿಕೆ ಕೌಶಲ್ಯ ಪಡೆಯನ್ನು ಪ್ರಾರಂಭ ಮಾಡಿದ್ದೆವು. ಅಡಿಕೆ ಕೌಶಲ್ಯ ಪಡೆ ಒಂದು 7-8 ಟೀಮನ್ನು ಮಾಡಿದ್ದೆವು. ಅದನ್ನು ಅವರು ನೋಡಿದರು, ಅದು ಸಕ್ಸಸ್ ಆಗ್ತದೆ ಮತ್ತು ಇವತ್ತಿನ ಐತಿಹಾಸಿಕ ಅಗತ್ಯ ಅಂಥೇಳಿ ತಿಳ್ಕೊಂಡು ಅವರ ಮನೆಯಲ್ಲೇ ಒಂದು ಅದರ ಉದ್ಘಾಟನೆಯನ್ನು ನಮ್ಮಿಂದ ಮಾಡಿಸಿದರು. ನಾವೆಲ್ಲ ಸೇರಿ ಮಾಡಿದ್ವಿ. ಯಾಕೆಂದರೆ ಅಡಿಕೆ ಮದ್ದು ಬಿಡುವವರಿಗೆ, ಅಡಿಕೆ ಗೊನೆ ತೆಗೆಯುವವರಿಗೆ ಒಂದು ಧೈರ್ಯ, ವಿಶ್ವಾಸ, ಪ್ರೊಫೆಷನಲ್ ಟಚ್ಚು, ಇನ್ಶೂರೆನ್ಸು ಮತ್ತು ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳುವ ಭದ್ರತೆಯನ್ನು ಕೂಡ ನಾವು ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದನ್ನು ಪಿಂಗಾರದವರು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂಥೇಳಿ ಭಾರಿ ಸಂತೋಷದಿಂದ ಮತ್ತು ಹೆಮ್ಮೆಯಿಂದ ಮತ್ತು ನನ್ನ ಅನುಭವದಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅಡಿಕೆ ಅಂತ ಹೇಳಿದ ಕೂಡಲೇ ನಮ್ಮ ಅಡಿಕೆ ತೋಟವನ್ನು ಉಳಿಸುವುದು ಹೇಗೆ ಅಂಥೇಳಿ ಒಂದು ಭಾಗ ನಮಗೆ ಕಾಯ್ತಾ ಇದೆ. ಭಾರಿ ದೊಡ್ಡ ಸವಾಲು ಇದು, ಬೇರೆ ಬೇರೆ ರೀತಿಯ ಸವಾಲು. ದಿವಸಕ್ಕೆ ಒಂದು 25 ಫೋನ್ಗಳು ಬರ್ತದೆ. ಮೊನ್ನೆ ಒಬ್ಬ ಶೃಂಗೇರಿಯಿಂದ ಒಬ್ಬರು ಫೋನ್ ಮಾಡಿದರು, ರೈತರು, ಪರಿಚಯಸ್ಥರು. ನನಗೆ 5 ವರ್ಷ ಹಿಂದೆ 50 ಕ್ವಿಂಟಾಲ್ ಅಡಿಕೆ ಆಗಿತ್ತು. ಕಳೆದ ವರ್ಷ, ಹಿಂದಿನ ವರ್ಷ 5 ಕ್ವಿಂಟಾಲ್ ಆಗಿದೆ. ಈ ವರ್ಷ 50 kg ಆಗೋದು ಡೌಟ್ ಸರ್ ಅಂತ. 50 kg ಆಗೋದು ಡೌಟ್ ಅಂತ. ಬಹುಶಃ ಇದು ನಮಗೆ, ಅವರಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಇದೊಂದು ಭಾರಿ ದೊಡ್ಡ ಸವಾಲು. ಈ ಸವಾಲನ್ನು ಸ್ವೀಕರಿಸಿ ಒಂದು ಹೆಜ್ಜೆಯನ್ನು ಮುಂದೆ ಹೋಗಲಿಕ್ಕೆ ಈ ಪಿಂಗಾರದವರು ನಮ್ಮನ್ನೆಲ್ಲ ಕರೆಸಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಮಾಡಬೇಕಾದಿಷ್ಟೇ, ಈ ಸಂಸ್ಥೆಯ ಮೇಲೆ ವಿಶ್ವಾಸ ಇರಿಸಿ ರಾಮಕಿಶೋರ್ ಏನು ಕೇಳ್ತಾರ ಅದನ್ನು ನಾವು ಕೊಡಬೇಕು.
ರಾಮಕಿಶೋರ್ ಏನು ಕೇಳ್ತಾರ, ಈ ತಂಡ ಏನು ಕೇಳ್ತದ ಅದನ್ನು ಕೊಡಬೇಕು. ಮತ್ತು ಅವರ ಸರ್ವೀಸನ್ನು ನಾವು ಬಳಸಬೇಕು, ಅವರ ಸರ್ವೀಸನ್ನು ಬಳಸಬೇಕು. ಈ ಸಂಸ್ಥೆಯನ್ನು ಬೆಳೆಸಿದಾಗಲೇ, ಇಂಥ ಸಂಸ್ಥೆಗಳನ್ನು ಬೆಳೆಸಿದಾಗಲೇ ನಾವು ಒಟ್ಟಾಗಿ ಒಂದು ಸಂಘಟಿತವಾಗಿ, ಒಂದು ಪ್ರೊಫೆಷನಲ್ ಆಗಿ, ಒಂದು ಆಡಳಿತಾತ್ಮಕವಾಗಿ, ಒಂದು ಟ್ರಾನ್ಸ್ಪರೆಂಟಾಗಿ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಅವಕಾಶಗಳನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇದು ರೈತರ ಸಂಸ್ಥೆ, ನಮ್ಮೆಲ್ಲರ ಸಂಸ್ಥೆ, ಅಡಿಕೆ ಬೆಳೆಗಾರರ ಸಂಸ್ಥೆ, ಹಲಸು ಕೊಡುವವರ ಸಂಸ್ಥೆ. ಅವರು ಏನೆಲ್ಲ ವ್ಯಾಲ್ಯೂಯೇಷನ್ ಮಾಡ್ತಾರ, ಈ ವ್ಯಾಲ್ಯೂಯೇಷನಿಗೆ ಮೋದಿಯವರು ಒಂದು ಭಾರಿ ಚೆನ್ನಾಗಿ ಹೇಳಿದ್ದಾರೆ. ಮೋದಿಯವರು ಹಿಂದೆ ಒಂದು ಕಡೆ ಶೂ ಪಾಲಿಷ್ ಮಾಡಲಿಕ್ಕೆ ಹೋಗಿದ್ದು, ಮಾಡಿಸಲಿಕ್ಕೆ ಹೋಗಿದ್ರಂತ. ರೈಲ್ವೆ ಸ್ಟೇಷನ್ನ ಬಸ್ ಸ್ಟ್ಯಾಂಡ್ ಹತ್ತಿರವೇನ ಒಬ್ಬ ಹುಡುಗ, ಅವರಿಗೆ ಹುಡುಗ ನನ್ನ ಕಂಡ ಕೂಡಲೇ ಹೋಗಿದ್ರು ಅಲ್ಲಿಗೆ. ಅವ ಶೂ ಪಾಲಿಷಿಗೆ ಸರ್ 1 ನಿಮಿಷ ಆಗ್ತದೆ, ನೀವು ಶೂ ಇಲ್ಲಿ ಇಡಿ ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾ ಪೇಪರನ್ನು ಕೊಟ್ಟಂತೆ ಅವರಿಗೆ, ಓದು ಅಂತೇಳಿ, ಓದಿ ಅಂತ. ಅವನಿಗೆ ಇವರು ಯಾರಂತ ಗೊತ್ತಿಲ್ಲ. ಆದರೆ ಮೋದಿಯವರು ಅದನ್ನು ಉಲ್ಲೇಖ ಮಾಡಿದರು. ಬಹುಶಃ ಸರ್ವೀಸಲ್ಲಿ ವ್ಯಾಲ್ಯೂಯೇಷನ್ ಮಾಡುವುದಿದ್ದರೆ ಆ ಹುಡುಗನಿಂದ ನಾವು ಕಲಿಬೇಕು ಅಂತ. ಬಹುಶಃ ನಮ್ಮ ಅಡಿಕೆ ಬೆಳೆಗಾರರಿಗೆ ನಾವು ಸರ್ವೀಸಲ್ಲಿ ವ್ಯಾಲ್ಯೂಯೇಷನ್ ಮಾಡದಿದ್ದರೆ ಅದು ಪಿಂಗಾರದಿಂದ ನಾವು ಕಲಿಬೇಕಾದಂಥ ಅನಿವಾರ್ಯತೆ ಇದೆ ಅಂತೇಳಿ. ಬಂಧುಗಳೇ, ಇವತ್ತು ಬೇರೆ ಬೇರೆ ಕಂಪನಿಯವರು ಬರ್ತಾರೆ, ಅದು ಸಹಜ, ತಪ್ಪಲ್ಲ, ಮಾಡಲೇಬೇಕು. ಯಾವುದಾದ್ರೂ ಒಂದೇ ಸಕ್ಸಸ್ ಆಗ್ತದೆ ಅಂದರೆ ಏನಿಲ್ಲ. 100 ಥಾಮಸ್ ಆಲ್ವಾ ಎಡಿಸನ್ 999 ಬಾರಿ ಹೇಳಿದಾಗಲೇ ಕಡೆಗೆ ಅದು ಸಕ್ಸಸ್ ಆದ್ದು. ಎಲ್ಲರದ್ದು ಗುರಿ ಏನಂದರೆ ಈ ಅಡಿಕೆ ಮರ ಸಾಯಬಾರ್ದು, ಅಣಬೆ ರೋಗ ಬರಬಾರ್ದು, ಹಿಂಗಾರ ಒಣಗಬಾರ್ದು, ಎಲ್ಲೋ ಡಿಸೀಸ್ ಬರಬಾರ್ದು ಅಂತ. ಆದರೆ ಹೋಗುವ ದಾರಿಗಳು, ಮೆಥಡ್ ಬೇರೆ ಬೇರೆ ಇರ್ತದೆ. ನಮಗೊಂದು 100 ಕಂಪನಿಗಳು ನಮ್ಮ ಹತ್ರ ಬರ್ತಾನೆ ಇರ್ತದೆ. ಆದರೆ ಇದೊಂದು ಪ್ರಯೋಗ, ಇದರಲ್ಲಿ ಯಶಸ್ವಿ ಆಗ್ತದೆ ಅಂತ ಹೇಳುವುದು ನಮಗೆ ನಂಬಿಕೆ, ನಮಗೆ ವಿಶ್ವಾಸ. ಅದೇ ರೀತಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವ್ಯವಹಾರ ಮಾಡ್ತಕ್ಕಂಥವ್ರು ಇರ್ತಾರೆ. ನಾನು ಮೊನ್ನೆ ಪಡಾರು ಅವರದ್ದೊಂದು ವಿಡಿಯೋ ನೋಡಿದ್ದೆ. ಪಡಾರು ಯಾವುದೋ ಒಂದು ಹಿಂಡಿಯ ಬಗ್ಗೆ ಹೇಳಿದರು. ಅವರು ಎಷ್ಟು ಮೋಸ ನಡೀತದೆ ಅಂತ ಹೇಳ್ತಕ್ಕಂಥದ್ದನ್ನು ಭಾರಿ ಅಕ್ಯುರೇಸಿಯಾಗಿ ಅವರು ಹೇಳಿದರು. ಬಹುಶಃ ಈ ರೀತಿಯಾಗಿ ನಾವು ಭಾರಿ ಅಂತ ಅನಿವಾರ್ಯತೆ ಇದೆ. ಇವತ್ತು ಆ ಎಲ್ಲವನ್ನು ಮೀರಿ ಇವತ್ತು ಪಿಂಗಾರ ಹೆಜ್ಜೆ ಇಡ್ತಾ ಇದೆ. 10 ವರ್ಷಗಳು ಆಗಿದೆ. ಈ ಪಿಂಗಾರವು ಇನ್ನೂ ಯಶಸ್ವಿಯಾಗಬೇಕು ಅಲ್ಲ ಅಂತ ಅನಿಸಿದ್ದೇನೆ. ಇವರೆಲ್ಲ ನಮ್ಮ ಮುಂದೆ ಕೂತವರೆಲ್ಲ ಸರ್, ಇವರೆಲ್ಲ ಅಡಿಕೆ ಲೋಕದ ವಿಶ್ವರೂಪ ಲೋಕವನ್ನು ತೋರಿಸಲಿಕ್ಕೆ ಸಾಧ್ಯ ಇರತಕ್ಕಂಥವರು. ಅಂಥ ಪಿಂಗಾರದ ರಾಮಕಿಶೋರಿಗೆ ಎಲ್ಲ ರೀತಿಯ ನಮ್ಮ ಉಳಿತಾಯವನ್ನು ಇಲ್ಲೇ ಮಾಡಿ, ನಮ್ಮ ವ್ಯವಹಾರವನ್ನು ಇಲ್ಲೇ ಮಾಡಿ, ನೀವು ಮದುವೆ ಕಾರ್ಯಕ್ರಮಗಳಿಗೆ ಚಿಪ್ಸ್ ಬೇಕಾ, ಹಲವು ಬೇಕಾ, ಇಲ್ಲಿಂದಲೇ ಕೊಂಡೋಗಿ, ನಿಮ್ಮ ಅಡಿಕೆ ಸುಲಿಲಿಕ್ಕೆ ಜನ ಬೇಕಾ, ಇಲ್ಲಿಗೆ ತನ್ನಿ, ಎಲ್ಲವನ್ನು ಇಲ್ಲಿ ಮಾಡುವುದರ ಮುಖಾಂತರ ಪಿಂಗಾರ ಮುಂದೆ ಒಂದು ದಿನ ನಮ್ಮ ಕ್ಯಾಂಕೋ ಹೇಗೆ ಇದೆ, ಕ್ಯಾಂಕೋ ಹೇಗೆ ಇದೆಯೋ ಆ ರೀತಿ ಮಟ್ಟಕ್ಕೆ ಬರಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು ಅಂಥೇಳಿ ಈ ದೃಷ್ಟಿಯಿಂದ ನೀವು ಆ ದೃಷ್ಟಿಯಲ್ಲಿ ಇದಕ್ಕೆ ರಾಮಕಿಶೋರ್ರಿಗೆ ಮತ್ತು ಪಿಂಗಾರಕ್ಕೆ ಆಶೀರ್ವಾದ ಮಾಡ್ತೀರಿ ಅಂತೇಳಿ ವಿಶ್ವಾಸದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ.